ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕುಸುಮಳಿಯಲ್ಲಿರುವಂತಹ ತಾತ್ಕಾಲಿಕ ರಸ್ತೆ ಮಹಾಮಳೆಗೆ ಕೊಚ್ಚಿ ಹೋಗಿದೆ. ಇದರಿಂದ ಖಾನಾಪುರ ಮೂಲಕ ಗೋವಾಗೆ ಪ್ರಯಾಣ ಬೆಳೆಸುತ್ತಿರುವ ಪ್ರವಾಸಿಗರು ಪರದಾಡುವಂತಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಗೋವಾ ರಾಜ್ಯಕ್ಕೆ ಕಲ್ಪಿಸುವಂತ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಖಾನಾಪುರ ತಾಲೂಕಿನ ಕುಸುಮಳ್ಳಿ ಅನ್ನೋ ಒಂದು ಪ್ರದೇಶದಲ್ಲಿ ಇಲ್ಲಿ ಏನು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಲಾಗ್ತಿದೆ. ಆ ಬ್ರಿಡ್ಜ್ ಪಕ್ಕವೇ ಇಲ್ಲಿ ಒಂದು ತಾತ್ಕಾಲಿಕ ರಸ್ತೆಯನ್ನ ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಈಗ ಸಂಪೂರ್ಣವಾಗಿ ಏನು ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಹೀಗಾಗಿ ಗೋವಾ ರಾಜ್ಯಕ್ಕೆ ಹೋಗುವಂತಹ ಪ್ರವಾಸಿಗರಿರ್ಬೋದು, ಅಲ್ಲಿ ಪ್ರಯಾಣ ಬೆಳೆಸುವಂತಹ ಜನರು ಕೂಡ ಈಗ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಗೋವಾಕ್ಕೆ ಎರಡು ಏನು ರಸ್ತೆಗಳು ಸಂಪರ್ಕವನ್ನ ಕಲ್ಪಿಸ್ತಾ ಇದ್ವು. ಅದರಲ್ಲಿ ಪ್ರಮುಖವಾಗಿ ಇದೇ ಒಂದು ಮಾರ್ಗದಲ್ಲಿ ಕೂಡ ಏನು ಗೋವಾ ರಾಜ್ಯಕ್ಕೆ ಸಂಪರ್ಕವನ್ನ ಹೋಗ್ತಾ ಇದ್ರು. ಜೊತೆಗೆ ಹಾಲಾತ್ರಿ ಹಳ್ಳ ಕೂಡ ಈಗ ಸಂಪೂರ್ಣವಾಗಿ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಆ ಮಾರ್ಗವು ಕೂಡ ಈಗ ಬಂದ್ ಆಗಿರುವಂತದ್ದು. ಮಳೆಯ ಪ್ರಮಾಣ ಕೂಡ ಹೆಚ್ಚಳ ಆಗಿರೋದ್ರಿಂದ ನದಿ ಪಾತ್ರದ ಜನರು ಕೂಡ ಈಗ ಭೀತಿಯಲ್ಲಿ ಇರುವಂತದ್ದು. ಮೈಲೇ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕುಸುಮಳಿಯಲ್ಲಿರುವಂತಹ ತಾತ್ಕಾಲಿಕ ರಸ್ತೆ ಮಹಾಮಳೆಗೆ ಕೊಚ್ಚಿ ಹೋಗಿದೆ. ಇದರಿಂದ ಖಾನಾಪುರ ಮೂಲಕ ಗೋವಾಗೆ ಪ್ರಯಾಣ ಬೆಳೆಸುತ್ತಿರುವ ಪ್ರವಾಸಿಗರು ಪರದಾಡುವಂತಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಗೋವಾ ರಾಜ್ಯಕ್ಕೆ ಕಲ್ಪಿಸುವಂತ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಖಾನಾಪುರ ತಾಲೂಕಿನ ಕುಸುಮಳ್ಳಿ ಅನ್ನೋ ಒಂದು ಪ್ರದೇಶದಲ್ಲಿ ಇಲ್ಲಿ ಏನು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಲಾಗ್ತಿದೆ. ಆ ಬ್ರಿಡ್ಜ್ ಪಕ್ಕವೇ ಇಲ್ಲಿ ಒಂದು ತಾತ್ಕಾಲಿಕ ರಸ್ತೆಯನ್ನ ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಈಗ ಸಂಪೂರ್ಣವಾಗಿ ಏನು ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಹೀಗಾಗಿ ಗೋವಾ ರಾಜ್ಯಕ್ಕೆ ಹೋಗುವಂತಹ ಪ್ರವಾಸಿಗರಿರ್ಬೋದು, ಅಲ್ಲಿ ಪ್ರಯಾಣ ಬೆಳೆಸುವಂತಹ ಜನರು ಕೂಡ ಈಗ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಗೋವಾಕ್ಕೆ ಎರಡು ಏನು ರಸ್ತೆಗಳು ಸಂಪರ್ಕವನ್ನ ಕಲ್ಪಿಸ್ತಾ ಇದ್ವು. ಅದರಲ್ಲಿ ಪ್ರಮುಖವಾಗಿ ಇದೇ ಒಂದು ಮಾರ್ಗದಲ್ಲಿ ಕೂಡ ಏನು ಗೋವಾ ರಾಜ್ಯಕ್ಕೆ ಸಂಪರ್ಕವನ್ನ ಹೋಗ್ತಾ ಇದ್ರು. ಜೊತೆಗೆ ಹಾಲಾತ್ರಿ ಹಳ್ಳ ಕೂಡ ಈಗ ಸಂಪೂರ್ಣವಾಗಿ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಆ ಮಾರ್ಗವು ಕೂಡ ಈಗ ಬಂದ್ ಆಗಿರುವಂತದ್ದು. ಮಳೆಯ ಪ್ರಮಾಣ ಕೂಡ ಹೆಚ್ಚಳ ಆಗಿರೋದ್ರಿಂದ ನದಿ ಪಾತ್ರದ ಜನರು ಕೂಡ ಈಗ ಭೀತಿಯಲ್ಲಿ ಇರುವಂತದ್ದು. ಮೈಲೇ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕುಸುಮಳಿಯಲ್ಲಿರುವಂತಹ ತಾತ್ಕಾಲಿಕ ರಸ್ತೆ ಮಹಾಮಳೆಗೆ ಕೊಚ್ಚಿ ಹೋಗಿದೆ. ಇದರಿಂದ ಖಾನಾಪುರ ಮೂಲಕ ಗೋವಾಗೆ ಪ್ರಯಾಣ ಬೆಳೆಸುತ್ತಿರುವ ಪ್ರವಾಸಿಗರು ಪರದಾಡುವಂತಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಗೋವಾ ರಾಜ್ಯಕ್ಕೆ ಕಲ್ಪಿಸುವಂತ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಖಾನಾಪುರ ತಾಲೂಕಿನ ಕುಸುಮಳ್ಳಿ ಅನ್ನೋ ಒಂದು ಪ್ರದೇಶದಲ್ಲಿ ಇಲ್ಲಿ ಏನು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಲಾಗ್ತಿದೆ. ಆ ಬ್ರಿಡ್ಜ್ ಪಕ್ಕವೇ ಇಲ್ಲಿ ಒಂದು ತಾತ್ಕಾಲಿಕ ರಸ್ತೆಯನ್ನ ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಈಗ ಸಂಪೂರ್ಣವಾಗಿ ಏನು ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಹೀಗಾಗಿ ಗೋವಾ ರಾಜ್ಯಕ್ಕೆ ಹೋಗುವಂತಹ ಪ್ರವಾಸಿಗರಿರ್ಬೋದು, ಅಲ್ಲಿ ಪ್ರಯಾಣ ಬೆಳೆಸುವಂತಹ ಜನರು ಕೂಡ ಈಗ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಗೋವಾಕ್ಕೆ ಎರಡು ಏನು ರಸ್ತೆಗಳು ಸಂಪರ್ಕವನ್ನ ಕಲ್ಪಿಸ್ತಾ ಇದ್ವು. ಅದರಲ್ಲಿ ಪ್ರಮುಖವಾಗಿ ಇದೇ ಒಂದು ಮಾರ್ಗದಲ್ಲಿ ಕೂಡ ಏನು ಗೋವಾ ರಾಜ್ಯಕ್ಕೆ ಸಂಪರ್ಕವನ್ನ ಹೋಗ್ತಾ ಇದ್ರು. ಜೊತೆಗೆ ಹಾಲಾತ್ರಿ ಹಳ್ಳ ಕೂಡ ಈಗ ಸಂಪೂರ್ಣವಾಗಿ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಆ ಮಾರ್ಗವು ಕೂಡ ಈಗ ಬಂದ್ ಆಗಿರುವಂತದ್ದು. ಮಳೆಯ ಪ್ರಮಾಣ ಕೂಡ ಹೆಚ್ಚಳ ಆಗಿರೋದ್ರಿಂದ ನದಿ ಪಾತ್ರದ ಜನರು ಕೂಡ ಈಗ ಭೀತಿಯಲ್ಲಿ ಇರುವಂತದ್ದು. ಮೈಲೇ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕುಸುಮಳಿಯಲ್ಲಿರುವಂತಹ ತಾತ್ಕಾಲಿಕ ರಸ್ತೆ ಮಹಾಮಳೆಗೆ ಕೊಚ್ಚಿ ಹೋಗಿದೆ. ಇದರಿಂದ ಖಾನಾಪುರ ಮೂಲಕ ಗೋವಾಗೆ ಪ್ರಯಾಣ ಬೆಳೆಸುತ್ತಿರುವ ಪ್ರವಾಸಿಗರು ಪರದಾಡುವಂತಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಗೋವಾ ರಾಜ್ಯಕ್ಕೆ ಕಲ್ಪಿಸುವಂತ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಖಾನಾಪುರ ತಾಲೂಕಿನ ಕುಸುಮಳ್ಳಿ ಅನ್ನೋ ಒಂದು ಪ್ರದೇಶದಲ್ಲಿ ಇಲ್ಲಿ ಏನು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಲಾಗ್ತಿದೆ. ಆ ಬ್ರಿಡ್ಜ್ ಪಕ್ಕವೇ ಇಲ್ಲಿ ಒಂದು ತಾತ್ಕಾಲಿಕ ರಸ್ತೆಯನ್ನ ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಈಗ ಸಂಪೂರ್ಣವಾಗಿ ಏನು ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಹೀಗಾಗಿ ಗೋವಾ ರಾಜ್ಯಕ್ಕೆ
ಹೋಗುವಂತ ಪ್ರವಾಸಿಗರಿರ್ಬೋದು, ಅಲ್ಲಿ ಪ್ರಯಾಣ ಬೆಳೆಸುವಂತ ಜನರು ಕೂಡ ಈಗ ಪರದಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಗೋವಾಕ್ಕೆ ಎರಡು ಏನು ರಸ್ತೆಗಳು ಸಂಪರ್ಕವನ್ನ ಕಲ್ಪಿಸ್ತಾ ಇದ್ವು. ಅದರಲ್ಲಿ ಪ್ರಮುಖವಾಗಿ ಇದೇ ಒಂದು ಮಾರ್ಗದಲ್ಲಿ ಕೂಡ ಏನು ಗೋವಾ ರಾಜ್ಯಕ್ಕೆ ಸಂಪರ್ಕವನ್ನ ಹೋಗ್ತಾ ಇದ್ರು. ಜೊತೆಗೆ ಹಾಲಾತ್ರಿ ಹಳ್ಳ ಕೂಡ ಈಗ ಸಂಪೂರ್ಣವಾಗಿ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಆ ಮಾರ್ಗವು ಕೂಡ ಈಗ ಬಂದ್ ಆಗಿರುವಂತದ್ದು. ಮಳೆಯ ಪ್ರಮಾಣ ಕೂಡ ಹೆಚ್ಚಳ ಆಗಿರೋದ್ರಿಂದ ನದಿ ಪಾತ್ರದ ಜನರು ಕೂಡ ಈಗ ಭೀತಿಯಲ್ಲಿ ಇರುವಂತದ್ದು. ಮೈಲೇರಿ ಪುಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕುಸುಮಳಿಯಲ್ಲಿರುವಂತಹ ತಾತ್ಕಾಲಿಕ ರಸ್ತೆ ಮಹಾಮಳೆಗೆ ಕೊಚ್ಚಿ ಹೋಗಿದೆ. ಇದರಿಂದ ಖಾನಾಪುರ ಮೂಲಕ ಗೋವಾಗೆ ಪ್ರಯಾಣ ಬೆಳೆಸುತ್ತಿರುವ ಪ್ರವಾಸಿಗರು ಪರದಾಡುವಂತಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಗೋವಾ ರಾಜ್ಯಕ್ಕೆ ಕಲ್ಪಿಸುವಂತ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಖಾನಾಪುರ ತಾಲೂಕಿನ ಕುಸುಮಳ್ಳಿ ಅನ್ನೋ ಒಂದು ಪ್ರದೇಶದಲ್ಲಿ ಇಲ್ಲಿ ಏನು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಲಾಗ್ತಿದೆ. ಆ ಬ್ರಿಡ್ಜ್ ಪಕ್ಕವೇ ಇಲ್ಲಿ ಒಂದು ತಾತ್ಕಾಲಿಕ ರಸ್ತೆಯನ್ನ ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಈಗ ಸಂಪೂರ್ಣವಾಗಿ ಏನು ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಹೀಗಾಗಿ ಗೋವಾ ರಾಜ್ಯಕ್ಕೆ ಹೋಗುವಂತಹ ಪ್ರವಾಸಿಗರಿರ್ಬೋದು, ಅಲ್ಲಿ ಪ್ರಯಾಣ ಬೆಳೆಸುವಂತ ಜನರು ಕೂಡ ಈಗ ಪರದಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಗೋವಾಕ್ಕೆ ಎರಡು ಏನು ರಸ್ತೆಗಳು ಸಂಪರ್ಕವನ್ನ ಕಲ್ಪಿಸ್ತಾ ಇದ್ವು. ಅದರಲ್ಲಿ ಪ್ರಮುಖವಾಗಿ ಇದೇ ಒಂದು ಮಾರ್ಗದಲ್ಲಿ ಕೂಡ ಏನು ಗೋವಾ ರಾಜ್ಯಕ್ಕೆ ಸಂಪರ್ಕವನ್ನ ಹೋಗ್ತಾ ಇದ್ರು. ಜೊತೆಗೆ ಹಾಲಾತ್ರಿ ಹಳ್ಳ ಕೂಡ ಈಗ ಸಂಪೂರ್ಣವಾಗಿ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಆ ಮಾರ್ಗವು ಕೂಡ ಈಗ ಬಂದ್ ಆಗಿರುವಂತದ್ದು. ಮಳೆಯ ಪ್ರಮಾಣ ಕೂಡ ಹೆಚ್ಚಳ ಆಗಿರೋದ್ರಿಂದ ನದಿ ಪಾತ್ರದ ಜನರು ಕೂಡ ಈಗ ಭೀತಿಯಲ್ಲಿ ಇರುವಂತದ್ದು. ಮೈಲೇರಿ ಪುಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕುಸುಮಳಿಯಲ್ಲಿರುವಂತಹ ತಾತ್ಕಾಲಿಕ ರಸ್ತೆ ಮಹಾಮಳೆಗೆ ಕೊಚ್ಚಿ ಹೋಗಿದೆ. ಇದರಿಂದ ಖಾನಾಪುರ ಮೂಲಕ ಗೋವಾಗೆ ಪ್ರಯಾಣ ಬೆಳೆಸುತ್ತಿರುವ ಪ್ರವಾಸಿಗರು ಪರದಾಡುವಂತಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಗೋವಾ ರಾಜ್ಯಕ್ಕೆ ಕಲ್ಪಿಸುವಂತ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಖಾನಾಪುರ ತಾಲೂಕಿನ ಕುಸುಮಳ್ಳಿ ಅನ್ನೋ ಒಂದು ಪ್ರದೇಶದಲ್ಲಿ ಇಲ್ಲಿ ಏನು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಲಾಗ್ತಿದೆ. ಆ ಬ್ರಿಡ್ಜ್ ಪಕ್ಕವೇ ಇಲ್ಲಿ ಒಂದು ತಾತ್ಕಾಲಿಕ ರಸ್ತೆಯನ್ನ ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಈಗ ಸಂಪೂರ್ಣವಾಗಿ ಏನು ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಹೀಗಾಗಿ ಗೋವಾ ರಾಜ್ಯಕ್ಕೆ ಹೋಗುವಂತಹ ಪ್ರವಾಸಿಗರಿರ್ಬೋದು, ಅಲ್ಲಿ ಪ್ರಯಾಣ ಬೆಳೆಸುವಂತ ಜನರು ಕೂಡ ಈಗ ಪರದಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಗೋವಾಕ್ಕೆ ಎರಡು ಏನು ರಸ್ತೆಗಳು ಸಂಪರ್ಕವನ್ನ ಕಲ್ಪಿಸ್ತಾ ಇದ್ವು. ಅದರಲ್ಲಿ ಪ್ರಮುಖವಾಗಿ ಇದೇ ಒಂದು ಮಾರ್ಗದಲ್ಲಿ ಕೂಡ ಏನು ಗೋವಾ ರಾಜ್ಯಕ್ಕೆ ಸಂಪರ್ಕವನ್ನ ಹೋಗ್ತಾ ಇದ್ರು. ಜೊತೆಗೆ ಹಾಲಾತ್ರಿ ಹಳ್ಳ ಕೂಡ ಈಗ ಸಂಪೂರ್ಣವಾಗಿ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಆ ಮಾರ್ಗವು ಕೂಡ ಈಗ ಬಂದ್ ಆಗಿರುವಂತದ್ದು. ಮಳೆಯ ಪ್ರಮಾಣ ಕೂಡ ಹೆಚ್ಚಳ ಆಗಿರೋದ್ರಿಂದ ನದಿ ಪಾತ್ರದ ಜನರು ಕೂಡ ಈಗ ಭೀತಿಯಲ್ಲಿ ಇರುವಂತದ್ದು. ಮೈಲೇರಿ ಪುಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕುಸುಮಳಿಯಲ್ಲಿರುವಂತಹ ತಾತ್ಕಾಲಿಕ ರಸ್ತೆ ಮಹಾಮಳೆಗೆ ಕೊಚ್ಚಿ ಹೋಗಿದೆ. ಇದರಿಂದ ಖಾನಾಪುರ ಮೂಲಕ ಗೋವಾಗೆ ಪ್ರಯಾಣ ಬೆಳೆಸುತ್ತಿರುವ ಪ್ರವಾಸಿಗರು ಪರದಾಡುವಂತಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಗೋವಾ ರಾಜ್ಯಕ್ಕೆ ಕಲ್ಪಿಸುವಂತ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಖಾನಾಪುರ ತಾಲೂಕಿನ ಕುಸುಮಳ್ಳಿ ಅನ್ನೋ ಒಂದು ಪ್ರದೇಶದಲ್ಲಿ ಇಲ್ಲಿ ಏನು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಲಾಗ್ತಿದೆ. ಆ ಬ್ರಿಡ್ಜ್ ಪಕ್ಕವೇ ಇಲ್ಲಿ ಒಂದು ತಾತ್ಕಾಲಿಕ ರಸ್ತೆಯನ್ನ ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಈಗ ಸಂಪೂರ್ಣವಾಗಿ ಏನು ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಹೀಗಾಗಿ ಗೋವಾ ರಾಜ್ಯಕ್ಕೆ ಹೋಗುವಂತಹ ಪ್ರವಾಸಿಗರಿರ್ಬೋದು, ಅಲ್ಲಿ ಪ್ರಯಾಣ ಬೆಳೆಸುವಂತ ಜನರು ಕೂಡ ಈಗ ಪರದಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಗೋವಾಕ್ಕೆ ಎರಡು ಏನು ರಸ್ತೆಗಳು ಸಂಪರ್ಕವನ್ನ ಕಲ್ಪಿಸ್ತಾ ಇದ್ವು. ಅದರಲ್ಲಿ ಪ್ರಮುಖವಾಗಿ ಇದೇ ಒಂದು ಮಾರ್ಗದಲ್ಲಿ ಕೂಡ ಏನು ಗೋವಾ ರಾಜ್ಯಕ್ಕೆ ಸಂಪರ್ಕವನ್ನ ಹೋಗ್ತಾ ಇದ್ರು. ಜೊತೆಗೆ ಹಾಲಾತ್ರಿ ಹಳ್ಳ ಕೂಡ ಈಗ ಸಂಪೂರ್ಣವಾಗಿ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಆ ಮಾರ್ಗವು ಕೂಡ ಈಗ ಬಂದ್ ಆಗಿರುವಂತದ್ದು. ಮಳೆಯ ಪ್ರಮಾಣ ಕೂಡ ಹೆಚ್ಚಳ ಆಗಿರೋದ್ರಿಂದ ನದಿ ಪಾತ್ರದ ಜನರು ಕೂಡ ಈಗ ಭೀತಿಯಲ್ಲಿ ಇರುವಂತದ್ದು. ಮೈಲೇರಿ ಪುಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.